ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಹಣ ಬರಬೇಕಾಗಿರ್ತಕ್ಕಂಥ ಹಣ ನೀವು ಯಾರಿಗಾದರೂ ಕೊಟ್ಟಿದ್ದರೆ ಅಥವಾ ಯಾವುದೋ ಒಂದು ಕೆಲಸ ಮಾಡಿರ್ತೀರ, ಅದು ನಿಮ್ಮ ಶ್ರಮದ ವಿಚಾರ ಆಗಿರುತ್ತೆ. ಆ ಕಾರ್ಯದಿಂದ ಸಕಾಲದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕಾಗಿ ಆ ಹಣ ಸಂದಾಯ ಆಗಬೇಕು. ಅಥವಾ ಯಾರೋ ನಿಮ್ಮನ್ನು ಭಾಳಷ್ಟು ನಂಬಿಸಿ ಹಣಕಾಸನ್ನು ತೆಗೆದುಕೊಂಡಿರ್ತಾರೆ. ಏನೋ ಒಂದು ರೀತಿಯಲ್ಲಿ ಬಡ್ಡಿ ಕೊಟ್ಟಿರ್ತೀರೋ ಅಥವಾ ಸಾಲ ಕೊಟ್ಟಿರ್ತೀರೋ ಅಥವಾ ನಾಳೆ ನಾಡಿದ್ದು ಕೊಡಿ ಅನ್ನೋ ಒಂದು ಭಾವನೆಯಲ್ಲಿ ಕೊಟ್ಟಿರ್ತೀರೋ, ಇನ್ನೊಬ್ರಿಗೆ ಕಷ್ಟಕ್ಕೆ ಆಗಿರ್ತೀರ ಅಂತ ತಿಳ್ಕೊಳ್ಳಿ. ಇಂಥ ಹಣವನ್ನು ಕೊಟ್ಟು ಸಹ ಆ ಹಣ ಸಕಾಲದಲ್ಲಿ ಬರದೆ ನಿಮಗೆ ಭಾಳಷ್ಟು ಕಾಡಾಟ, ಒಂದು ರೀತಿಯಲ್ಲಿ ತೊಂದರೆ, ಭಾಳಷ್ಟು ಹೀನಾಯ ಸ್ಥಿತಿಗೆ ತೆಗೆದುಕೊಂಡು ಹೋಗಿರುತ್ತೆ. ಯಾಕಂದರೆ ನಿಮ್ಮ ಶ್ರಮದ ಹಣ, ನೀವು ಕಷ್ಟಪಟ್ಟಿರ್ತಕ್ಕಂಥ ಹಣ, ಆ ಹಣ ನಿಮಗೆ ಸಂದಾಯ ಆಗಬೇಕಂತಂದರೆ ಮೀನಾಮೇಷ ಎಣಿಸುವಂಥ ಒಂದು ಪರಿಸ್ಥಿತಿ. ಯಾರಿಗೆ ಕೊಟ್ಟಿರ್ತೀರ ಅವ್ರ ಮನೆ ಬಾಗಿಲು ಹೋಗಿ ನೀವು ನಿಂತ್ಕೊಳ್ಬೇಕು. ಅಥವಾ ನೀವು ಕಷ್ಟಪಟ್ಟು ಹಣ ದುಡಿದ್ರೂ ಕೂಡ ಆ ಏನು ಕೊಡಬೇಕಾಗಿರ್ತಕ್ಕಂಥ ಹಣ ಕೊಡದೆ ನಿಮ್ಮನ್ನು ನಿಮ್ಮ ಮಾಲೀಕರು ಸತಾಯಿಸ್ತಾರೆ. ಅಥವಾ ನಿಮ್ಮನ್ನು ನಾಳೆ ಇವತ್ತು ಅನ್ನೋ ಒಂದು ರೀತಿಯಲ್ಲಿ ಓಡಾಡಿಸ್ತಕ್ಕಂಥ ಒಂದು ಪರಿಸ್ಥಿತಿ ಇದು ಸಾಕಷ್ಟು ರೀತಿಯಲ್ಲಿ ಆಗ್ತಾ ಇರುತ್ತೆ. ಕೆಲಸದ ನಿರ್ವಹಣೆ ಮಾಡ್ತಕ್ಕಂಥ ಸ್ಥಳದಲ್ಲಿ ತಾನು ಮಾಡಿರ್ತಕ್ಕಂಥ ಕೆಲಸಕ್ಕೆ ತಕ್ಕ ಹಾಗೆ ಸಂಭಾವನೆ ಕೊಡಲಿಕ್ಕೂ ಸಹ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಥವಾ ನೋಡ್ತಾರೆ. ಅದು ನಿಮಗೆ ಯಾಕೆ ಆಗ್ತಾ ಇದೆ? ನಿಮ್ಮಲ್ಲಿ ಕೂಡಿರ್ತಕ್ಕಂಥ ದಾರಿದ್ರ್ಯ ಸ್ವರೂಪದಿಂದ. ನಿಮ್ಮ ಬಾಡಿಗೆ ನೀವು ಮನೆಯಲ್ಲಿದ್ದು ನಿಮ್ಮದೇ ಜೀವನ ಮಾಡ್ಕೊಂಡಿರ್ತಾರೆ. ಯಾರೋ ಕಷ್ಟಕ್ಕಂತ ಬರ್ತಾರೆ, ಅಳ್ತಾರೆ, ತೊಗೊಳ್ತಾರೆ, ಹೋಗ್ತಾರೆ ದುಡ್ಡನ್ನು. ನಾಳೆ ದಿನ ನಿಮ್ಮ ಕಷ್ಟಕ್ಕೆ ಹೋಗಿ ಅವ್ರು ಕೇಳಿದಾಗ ನಿಮ್ಮ ದುಡ್ಡನ್ನು ನಿಮ್ಗೆ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಅಥವಾ ಹಣವನ್ನು ಕೊಟ್ಟು ಸಾಲದ ರೂಪದಲ್ಲಿ ಏನೋ ಒಂದು ಜೀವನ ಮಾಡಬೇಕು ಅಂದ್ಕೊಂಡಿರ್ತೀರ, ಅಲ್ಲೂ ಸಹ ಎಡವಟ್ಟು ಮಾಡಿಕೊಂಡು ಸಾಕಷ್ಟು ತೊಂದರೆಗೆ ಸಿಕ್ಕಾಕೊಂಡಿರ್ತೀರ. ಇಲ್ಲಿ ಮುಖ್ಯವಾದದ್ದೇನು? ನಿಮ್ಮ ಶ್ರಮದ ಹಣ, ನಿಮ್ಮ ಕರ್ತವ್ಯದ ಹಣ, ನಿಮ್ಮ ಒಂದು ಜೀವನಕ್ಕೆ ಅನುಕೂಲ ಇರತಕ್ಕಂಥ ಹಣ ಇನ್ನೊಬ್ಬರ ಒಂದು ಜೀವನದಲ್ಲಿ ಸಿಕ್ಕಾಕೊಂಡಿರುತ್ತೆ ಅಥವಾ ಅವರ ಕಪಿಮುಷ್ಟಿಯಲ್ಲಿ ಅದು ಬಂಧನ ಆಗಿರುತ್ತೆ. ಅದನ್ನು ಹೇಗಾದರೂ ಮಾಡಿ ಪಡಿಬೇಕು, ಯಾವುದೇ ಸ್ವರೂಪವಾಗಿ ನಿಮ್ಮಂತೆ ಮಾಡಿಕೊಳ್ಬೇಕು ಎಂಬತಕ್ಕಂಥ ಒಂದು ಮನೋಭಾವನೆ ನಿಮ್ಮಲ್ಲಿ ಮೂಡಿರುತ್ತದೆ. ಆ ಒಂದು ಸ್ಥಿತಿಯಲ್ಲಿ ನೀವು ಬಹಳಷ್ಟು ಅದರ ಬಗ್ಗೆ ಪರಿಣಾಮಕಾರಿಯಾಗಿ ಯೋಚನೆ ಮಾಡಿದ್ರೂ ಕೂಡ ನಿಮ್ಮ ಒಂದು ವಿಷಯವಾಗಿ ಅಲ್ಲಿ ಗೆಲುವು ಅನ್ನೋದಿಲ್ಲದೆ ಒಂದು ಬಹಳಷ್ಟು ನಿತ್ರಾಣದ ಸ್ಥಿತಿಗೆ, ಮಾನಸಿಕವಾದಂಥ ಅಸಂತುಷ್ಟತೆಗೆ ತಾವು ಗುರಿಯಾಗಿರ್ತೀರ. ಹಣದ ವಹಿವಾಟಿನಲ್ಲಿ ಎಲ್ಲ ಒಂದು ಕಡೆ ಫೇಲ್ಯೂರ್ ಆಗಿರ್ತೀರ. ಬರಬೇಕಾಗಿರ್ತಕ್ಕಂಥ ಹಣ ಸಕಾಲದಲ್ಲಿ ಬರದೆ ನೀವು ಅದರ ಹಿಂದೆ ಬೀಳುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಆ ಒಂದು ಸ್ಥಿತಿ ಹೇಗಿರುತ್ತಂದರೆ ಯಾವ ಒಂದು ಕಡು ಕಷ್ಟನೂ ಬೇಡ, ಅಂತಹ ಒಂದು ಸ್ಥಿತಿಯಲ್ಲಿ ನಿಮ್ಮನ್ನು ನೂಕುತ್ತೆ, ತಳ್ಳುತ್ತೆ, ಸಮಸ್ಯೆ ಮಾಡುತ್ತೆ. ಹೀಗೆ ನಿಮ್ಮ ಹಣ ಒಂದು ರೀತಿಯಲ್ಲಿ ಸಿಕ್ಕಾಕೊಂಡು ನೀವು ಆ ಒಂದು ಸ್ಥಿತಿಯಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದರೆ ಚಿಂತೆ ಮಾಡೋದು ಬೇಡ. ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಉಪಾಯಕ್ಕೆ 9 ನಾಣ್ಯಗಳನ್ನು, 1 ರೂಪಾಯಿ ಇದೆ ತಗೊಳ್ಳಿ ಸಾಕು, 9 ನಾಣ್ಯಗಳನ್ನು ತಗೊಳ್ಳಿ, 9 ರೂಪಾಯಿ ಅಂದ್ಕೊಳ್ಳಿ. ತಾವು ಈ ನಾಣ್ಯಗಳಿಂದ ಈ ರೀತಿಯಾದಂತಹ ತಂತ್ರವನ್ನು ಮಾಡಿದ್ರೆ ಖಂಡಿತವಾಗಿ ದೈವದ ಫಲ, ದೈವದ ಬಲ ಈ ಎರಡೂ ಕೂಡ ನಿಮಗೆ ಸಿಕ್ಕಿ ನಿಮ್ಮ ಹಣದ ಒಂದು ಏನು ಸಿಕ್ಕಾಕೊಂಡಿದೆ ವಿಷಯ ಅದು ನಿಮ್ಮಂತೆ ಆಗಲಿಕ್ಕೆ ದಾರಿ ಮಾಡಿ ಕೊಡುತ್ತೆ ಎಂಬುದಾಗಿ ನಾವು ಹೇಳಬಹುದಾಗಿದೆ. ಮೊದಲನೇದಾಗಿ ಈ ಒಂದು 9 ನಾಣ್ಯದಲ್ಲಿ 3 ನಾಣ್ಯವನ್ನು ತಾವು ಅರಿಶಿನ ಜೊತೆಗೆ ಅರಿಶಿನದ ಬಟ್ಟೆ, ಅಂದರೆ ಏನು ಕುಂಕುಮ ಅರಿಶಿನ ಎಂಬುದಾಗಿ ನೋಡ್ತೀವಿ, ಅದರಲ್ಲಿ ಅರಿಶಿನ, ಈ ಅರಿಶಿಣದ ಜೊತೆಗೆ ಅರಿಶಿನದ ಬಟ್ಟೆ, ಎಲ್ಲೋ ಬಟ್ಟೆ, ಈ ಅರಿಶಿನದ ಬಟ್ಟೆಯಲ್ಲಿ ಸುತ್ತಿ ಗುರು ಅನುಗ್ರಹ ಇರತಕ್ಕಂಥ ದೇಗುಲಕ್ಕೆ ಇದನ್ನು ತಾವು ನೀಡಬೇಕು ಅಥವಾ ಹುಂಡಿಗೆ ಹಾಕಬೇಕು. ಗುರು, ರಾಯರು, ಬಾಬಾ ಅಥವಾ ಗುರು ದತ್ತಾತ್ರೇಯ ಯಾವುದಾದ್ರೂ ದೇವಸ್ಥಾನವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಗುರುವಿನ ಸೂಚಕವಾಗಿರ್ತಕ್ಕಂತಹ ದೈವಗಳಿಗೆ ಹೋಗಿ ಇದನ್ನು ಆ ಹುಂಡಿಗೆ ಹಾಕಿ 3 ರೂಪಾಯಿ ಕಾಯಿನನ್ನು ಅರಿಶಿನವನ್ನು ಮಿಶ್ರಣ ಮಾಡಿ ಅರಿಶಿನದ ಬಟ್ಟೆಯಲ್ಲಿ ಈ ರಾಯರ ಅಥವಾ ಗುರು ಸ್ವರೂಪ ಇರತಕ್ಕಂಥ ದೇಗುಲಕ್ಕೆ ತಾವು ನೀಡುವಂಥ ಒಂದು ವ್ಯವಸ್ಥೆ ಮಾಡಿ. ತದನಂತರವಾಗಿ ಇನ್ನೂ 3 ಕಾಯಿನ್, ಈ 3 ಕಾಯಿನ್ ಅಥವಾ 3 ನಾಣ್ಯವನ್ನು ಕುಂಕುಮದ ಜೊತೆಗೆ ಮಿಶ್ರಣ ಮಾಡಿ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅದನ್ನು ಶಕ್ತಿ ದೇಗುಲಕ್ಕೆ ನೀಡಿ. ಶಕ್ತಿ ದೇಗುಲ, ದುರ್ಗಾ ಮಾತೆ, ಕಾಳಿಕ, ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಗ್ರಾಮ ದೇವತೆಗಳಾಗಿರ್ಬೋದು,
ಶಕ್ತಿ ಸ್ವರೂಪಿಣಿಯಾಗಿರ್ತಕ್ಕಂತಹ ದೇವಿಗೆ ತಾವು ನೀಡ್ತಕ್ಕಂತಹ ಒಂದು ವ್ಯವಸ್ಥೆ ಮಾಡಿ, ಹುಂಡಿಗೆ ಹಾಕುವಂಥ ಒಂದು ವ್ಯವಸ್ಥೆ ಮಾಡಿ. ಕೆಂಪು ಬಟ್ಟೆಯಲ್ಲಿ 3 ನಾಣ್ಯಗಳನ್ನು ಕುಂಕುಮದ ಒಟ್ಟಿಗೆ ಕಟ್ಟಿ ಹಾಕುವಂಥ ವ್ಯವಸ್ಥೆ ಮಾಡಿ. ಇನ್ನೂ 3 ನಾಣ್ಯಗಳನ್ನು ತಾವು ಕಪ್ಪು ಉಪ್ಪು, ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ, ಕಪ್ಪು ಉಪ್ಪಿನ ಜೊತೆಗೆ ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಶನಿ ದೇಗುಲಕ್ಕೆ ನೀಡಿ. ನೋಡಿ, 3 ನಾಣ್ಯಗಳನ್ನು ಅರಿಶಿಣದ ಜೊತೆಗೆ ಅರಿಶಿಣದ ಬಟ್ಟೆಯಲ್ಲಿ ಗುರುವಿನ ಅನುಗ್ರಹ ಇರತಕ್ಕಂಥ ದೇವಸ್ಥಾನ, ಮತ್ತೆ 3 ನಾಣ್ಯವನ್ನು ಕೆಂಪು ಕುಂಕುಮದಲ್ಲಿ ಕೆಂಪು ಬಟ್ಟೆಯಲ್ಲಿ ಈ ಶಕ್ತಿ ದೇಗುಲಕ್ಕೆ, ಮತ್ತೆ 3 ನಾಣ್ಯವನ್ನು ಈ ಕಪ್ಪು ಬಟ್ಟೆಯಲ್ಲಿ ಕಪ್ಪು ಉಪ್ಪಿನೊಂದಿಗೆ ಶನಿ ದೇಗುಲಕ್ಕೆ. ಟೋಟಲ್ ಆಗಿ 9 ನಾಣ್ಯಗಳಾಯಿತು. ಈ ರೀತಿಯಾದಂತಹ ಕ್ರಿಯೆ ಮಾಡೋದ್ರಿಂದ ಖಂಡಿತ ನಿಮಗೆ ಪರಿವರ್ತನೆ ಆಗುತ್ತೆ. ಗುರುವಿನ ತತ್ವ ಧನಕಾರಕವಾಗಿರ್ತಾನೆ. ಧನದ ಅಂಶದ ಸಮಸ್ಯೆಗಳಿಂದ ತಾವು ಸಿಕ್ಕಾಕೊಂಡಿದ್ರೆ ಗುರುವಿನ ಬಲ ಸಿಕ್ಕಂತಾಗುತ್ತೆ. ಜೊತೆಗೆ ಶಕ್ತಿ, ಯಾವುದಾದ್ರೂ ಒಂದು ದುಷ್ಟ ಕ್ರಿಯೆ ಆಲೋಚನೆಯಿಂದ ಅದನ್ನು ಹಣವನ್ನು ಕೊಡದೆ ಅವರು ಸತಾಯಿಸ್ತಾ ಇದ್ದರೆ ಖಂಡಿತ ಆ ದೈವದ ರಕ್ಷಣೆ ನಿಮಗೆ ದಕ್ಕುತ್ತೆ. ತದನಂತರವಾಗಿ ಕಪ್ಪು ಬಟ್ಟೆಯಲ್ಲಿ ಕಟ್ಟತಕ್ಕಂಥ ಶನಿ ದೇಗುಲಕ್ಕೆ ಏನು ನೀಡ್ತೀವಿ ನಾವು 3 ನಾಣ್ಯವನ್ನು. ಕರ್ಮಕಾರಕನಾಗಿರ್ತಕ್ಕಂಥ ಶನಿ ದುಃಖವನ್ನು ಕೊಡ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ಇರ್ತಾನೆ. ಆ ದುಃಖವನ್ನು ಬಗೆಹರಿಸಲಿಕ್ಕೆ ಶನಿಯ ಒಂದು ಕೃಪೆಗೆ ನಾವು ಹೋಗಬೇಕಾಗುತ್ತೆ. ಹಾಗಾಗಿ ಈ 3 ನಿಯಮಗಳನ್ನು 3 ರೀತಿಯಾದಂತಹ ನಿಯಮಗಳನ್ನು 9 ನಾಣ್ಯಗಳಲ್ಲಿ ಮಾಡಿದ್ದೇ ನಿಜ ಆಯಿತು ಅಂದರೆ ಖಂಡಿತ ನಿಮಗೆ ಪರಿವರ್ತನೆ ಆಗುತ್ತೆ. ಬರಬೇಕಾಗಿರ್ತಕ್ಕಂಥ ಹಣ ಸಕಾಲದಲ್ಲಿ ನಿಮಗೆ ಸಿಗುತ್ತೆ, ದಕ್ಕುತ್ತೆ ಎಂಬುದಾಗಿ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಈ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಬಳಿ ಇದೆ, ಬೆಂಗಳೂರು. ದೂರದ ಊರಿನವರು ಕೂಡ ಫೋನಿನ ಮೂಲಕ ಸಮಾಲೋಚನೆ ಮಾಡ್ಬೋದು. ಎಲ್ಲರಿಗೂ ಸಹ ಶುಭ ಆಗಲಿ. ನಮಸ್ಕಾರ.